ಮಹಾಭಾರತದಲ್ಲಿ ಬರುವಂಥ ಯಯಾತಿ ಕಥೆ ಒಂದು ಅದ್ಭುತ ಪ್ರಸಂಗ. ತಾವೆಲ್ಲ ಯಯಾತಿ ಬಗ್ಗೆ ಕೇಳಿರ್ತೀರಿ. ಮಹಾನ್ ಧೀಮಂತ, ಯುದ್ಧದಲ್ಲಿ ಇಂದ್ರನನ್ನೇ ಸೋಲಿಸಿ ಜಯಪತ್ರ ಪಡ್ಕೊಂಡಂಥ ನಹುಷ ಚಕ್ರವರ್ತಿ ಮಗ ಈತ. ಇದು ಅಸಾಮಾನ್ಯ ಶೂರ. ವಿಚಿತ್ರ ಪ್ರಸಂಗದೊಳಗೆ ಕತೆ ಪೂರ್ತಿ ಹೇಳಲ್ಲ ನಾನು. ರಾಕ್ಷಸರ ಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ ಮದುವೆ ಆಗ್ತಾನೆ ಯಯಾತಿ. ದೇವಯಾನಿ ದಾಸಿಯಾಗಿ ರಾಕ್ಷಸರ ರಾಜ ವೃಷಪರ್ವನ ಮಗಳು ಶರ್ಮಿಷ್ಠೆ ಕೂಡ ಬರ್ತಾಳೆ. ಇಬ್ರು ಇರ್ತಾರೆ. ಎಷ್ಟೋ ವರ್ಷಗಳ ಕಾಲ ಯಯಾತಿ ರಾಜ್ಯಭಾರ ಮಾಡ್ತಾನೆ. ಅವನ ಮಕ್ಕಳು ಬೆಳೆದು ದೊಡ್ಡವರಾದರೂ ಯಯಾತಿಯಲ್ಲಿ ಭೋಗ ಜೀವನದ ಆಸೆ ಕಡಿಮೆ ಆಗಲೇ ಇಲ್ಲ. ಇನ್ನು ಭೋಗದ ಆಸೆ ಹೆಚ್ಚಾಗ್ತಾ ಹೋಯ್ತು. ಆಸೆಗೆ ವಯಸ್ಸಾಗಲ್ಲ ಸ್ವಾಮಿ, ದೇಹಕ್ಕೆ ವಯಸ್ಸಾಗತ್ತಲ್ಲ. ವಯಸ್ಸಾಯ್ತು. ಆಗ ಶುಕ್ರಾಚಾರ್ಯನ ಕೇಳಿದ, ಸ್ವಾಮಿ ನನಗಿನ್ನೂ ತೃಪ್ತಿ ಆಗಿಲ್ಲ, ಯೌವನ ಇನ್ನಷ್ಟು ವರ್ಷ ಬೇಕು ಅಂತ ಅನ್ಸುತ್ತೆ ನನಗೆ, ದಯವಿಟ್ಟು ಕೊಡಮಾಡಿ, ನಿಮ್ಮ ಕಡೆ ಶಕ್ತಿ ಇದೆಯಲ್ಲ ಅಂತ ಕೇಳ್ಕೊಂಡ. ಅವ್ರು ಹೇಳಿದ್ರು, ನೋಡಪ್ಪ ನನ್ನ ಕಡೆಯಿಂದ ಹಾಕಿ ಕೊಡೋಕ್ಕಾಗಲ್ಲ, ನಿನ್ನ ಮಕ್ಕಳೊಳಗೆ ಯಾರಾದರೂ ನಿನ್ನಿಂದ ವೃದ್ಧಾಪ್ಯವನ್ನು ಪಡ್ಕೊಂಡು ತಮ್ಮ ಯೌವನ ಕೊಡೋದಾದರೆ ಅದನ್ನೇನು ಭೋಗಿಸ್ಬೋದು ಅಂದರು. ಯಯಾತಿ ನಾಚಿಕೆ ಇಲ್ದೇನೆ ತನ್ನ ಮಕ್ಕಳಲ್ಲಿ ಯೌವನ ಬೇಡ್ತಾನೆ. ಯೌವನ ಕೊಡಿ ನನಗೆ, ನಾನು ವೃದ್ಧಾಪ್ಯ ತಗೊಳ್ಳಿ, ನನಗೆ ಇನ್ನೂ ಭೋಗದಲ್ಲಿ ಆಸಕ್ತಿ ಇದೆ ಅಂತ ಹೇಳ್ತಾನೆ. ಎಂಥ ಪಾಪಿ ಅಲ್ವಾ! ಅವ್ರ ಯೌವನವನ್ನು ತಾನು ನುಂಗಿ ಹಾಕ್ತಾ ಇದ್ದೇನೆ, ಅವರ ಕನಸುಗಳನ್ನು ಒಡೆದು ಹಾಕ್ತೀನಿ ಅನ್ನೋ ಚಿಂತೆ ಕೂಡ ಅವನಿಗೆ ಬರಲಿಲ್ಲ. ಯಾವ ಮಕ್ಕಳು ಯೌವನ ಕೊಡೋದಕ್ಕೆ ಒಪ್ಪಲಿಲ್ಲ. ಸಿಟ್ಟು ಬಂದು ಕೋಪದಿಂದ ಶಾಪ ಕೊಟ್ಟ. ಆದರೆ ಒಬ್ಬ ಮಗ ಪುರೂರವ ಅಂತ ಇದ್ದ. ಅಪ್ಪ, ಈ ದೇಹವನ್ನು ಪಡೆದದ್ದು ನಿಮ್ಮಿಂದಾನೆ, ಆದ್ದರಿಂದ ಇದರ ಮೇಲೆ ಸಂಪೂರ್ಣ ಅಧಿಕಾರ ನಿಮಗಿದೆ, ಬೇಕಾದ ಹಾಗೆ ಬಳಸ್ಕೊಳ್ಳಿ ಅಂತ ಹೇಳಿದ. ಇಷ್ಟಾದರೂ ಬುದ್ಧಿ ಬರಲಿಲ್ಲ ಅವನಿಗೆ, ಯಯಾತಿಗೆ. ತನ್ನ ಮಗನಿಗೆ ಅನ್ಯಾಯ ಮಾಡ್ತಿದ್ದೀನೇನೋ ಎಚ್ಚರ ಕೂಡ ಇಲ್ಲದೇನೆ ಯಯಾತಿ ತನ್ನ ಮಗ ಪುರೂರವನ ಯೌವನವನ್ನು ಪಡ್ಕೊಂಡ. ಮಗ ವೃದ್ಧಾಪ್ಯವನ್ನು ಹೊಂದಿದ. ಮಗನ ಯೌವನವನ್ನು ಬಾಡಿಗೆ ಪಡೆದಂಥ ಯಯಾತಿ 1,000 ವರ್ಷ ಭೋಗ ಜೀವನ ನಡೆಸಿದ್ದಂತೆ. ಕೊನೆಗೆ ಅವನಿಗೆ ಜ್ಞಾನೋದಯ ಆಯ್ತಂತೆ. ಇನ್ನೂ 1000 ವರ್ಷ ಆದರೂ ಭೋಗದ ಬಗ್ಗೆ ಆಸಕ್ತಿ ಹೋಗಲ್ಲ ನನಗೆ, ತಾನು ಭೋಗ ಅನ್ನುವಂಥ ಮರೀಚಿಕೆ ಬೆನ್ನು ಹತ್ತಿದ್ದೇನೆ ಅಂತ ಅರ್ಥ ಆಯ್ತು ಅವನಿಗೆ. ಸಾಕಿನ್ನ ಜೀವನ ಅಂದ. ಮಗನಿಗೆ ರಾಜ್ಯ ವಹಿಸ್ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೊರಟುಬಿಟ್ಟ. ಹೊರಡುವಾಗ ಅವನ ಮಾತನ್ನು ಹೇಳಿದ, ಅದು ಯಾವ ಕಲ್ಲಕ್ಕೂ ಸಲ್ಲುವಂಥ ಮಾತು ಸ್ವಾಮಿ. ಭೋಗದಿಂದ ಭೋಗಾಪೇಕ್ಷೆಯನ್ನು ತಣಿಸೋದು ಎಂದಿಗೂ ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಭೋಗದಿಂದ ಭೋಗಾಪೇಕ್ಷೆಯನ್ನು ತಡೆಯೋದು ಸಾಧ್ಯ ಇಲ್ಲ. ಅದು ಹೇಗಿದೆ ಅಂದರೆ, ತುಪ್ಪದಿಂದ ಬೆಂಕಿಯನ್ನು ನಂದಿಸಲು ಪ್ರಯತ್ನ ಮಾಡೋದಾಗಿದೆ. ಬೆಂಕಿ ಆರಿಸ್ಬೇಕು ಅಂತ ತುಪ್ಪ ಹಾಕಿದರೆ ಏನಾಗುತ್ತೆ, ಮತ್ತೆಷ್ಟು ಭುಗಿಲು ಹೇಳ್ತದೆ ಅದು. ಹಾಗೇನೆ ಭೋಗದ ಆಸೆ 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 ನಮ್ಮನ್ನು ತಣಿಸೋಕೆ ಸಾಧ್ಯವೇ ಇಲ್ಲ. ಇನ್ನಷ್ಟು ಭೋಗ ಬೇಕು ಅಂತ ಅನಿಸುತ್ತೆ ಮನಸ್ಸಿಗೆ. ಕೊನೆಗೆ ಕಾಡಿಗೆ ಹೋದ, ದೀರ್ಘ ತಪಸ್ಸನ್ನು ಆಚರಿಸಿದ, ಪುಣ್ಯ ಸಂಪಾದನೆ ಮಾಡಿದ. ತನ್ನ ಜೀವಿತಾವಧಿ ಮುಗಿದ ಮೇಲೆ ಅವನು ಸ್ವರ್ಗಕ್ಕೆ ಹೋದ. ಅವನಿಗೆ ಅಲ್ಲಿ ಭವ್ಯ ಸ್ವಾಗತ ಕಾದಿತ್ತು. ಪರಾಕ್ರಮಿಯಾದಂಥ ತೇಜಸ್ವಿಯಾದ ಇವನನ್ನು ಸ್ವತಃ ಇಂದ್ರನೇ ಸ್ವರ್ಗದ ಬಾಗಿಲಿಗೆ ಕರ್ಕೊಂಬಂದು ಸ್ವಾಗತ ಮಾಡಿದ. ಸ್ವಾಗತ ಮಾಡಿದ ಮೇಲೆ ಇಂದ್ರ ಒಂದು ಪ್ರಶ್ನೆ ಕೇಳಿದ, ನೀನೊಬ್ಬ ಮಹಾನ್ ಪುರುಷ, ದೊಡ್ಡ ಸಾಧನೆ ಮಾಡಿದವನು, ನಿನ್ನಷ್ಟೇ ಸಾಧನೆ ಮಾಡಿದವರು ಇನ್ನಾರಾದರೂ ಇದ್ದಾರಾ ಭೂಮಿಯಲ್ಲಿ ಅಂತ ಕೇಳಿದ. ನೋಡಿ ಹೇಗಿದೆ. ಒಂದು ಕ್ಷಣ ಯೋಚನೆ ಮಾಡಿ ಯಯಾತಿ ಹೇಳಿದ, ನನ್ನಷ್ಟು ಸಾಧನೆ ಮಾಡಿದವರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ತಕ್ಷಣ ಆ ಕ್ಷಣವೇ ಯಯಾತಿಯನ್ನು ಹಸಿವೆ, ನೀರಡಿಕೆ, ವೃದ್ಧಾಪ್ಯ ಅಡ್ಕೊಂಡ್ಬಿಟ್ಟು. ಸ್ವರ್ಗದಲ್ಲಿ ಇರಬಾರ್ದಲ್ವ ಯಾವು? ಸ್ವರ್ಗದಲ್ಲಿ ಹಸಿವೆ, ನೀರಡಿಕೆ ಇಲ್ಲ, ವೃದ್ಧಾಪ್ಯ ಇಲ್ಲ ಅಂತ ಕೇಳಿದ್ದ. ತಕ್ಷಣ ಎಲ್ಲ ಬಂದ್ಬಿಡ್ತೀವಿ ಅವನಿಗೆ. ಅಯ್ಯೋ ಯಾಕೆ ಹಿಂಗಾಯ್ತು ಅಂತ ಯಯಾತಿ ಕೇಳಿದ. ಇಂದ್ರ ಹೇಳಿದ, ಒಂದು ಕ್ಷಣ ನಿನ್ನಲ್ಲಿ ಅಹಂಕಾರ ಮೊಳದ ಕೂಡಲೇ ನಿನ್ನ ಪುಣ್ಯ ಎಲ್ಲ ಕರಗೋಯ್ತು. ಏನು ಪುಣ್ಯ ಮಾಡಿದ್ದಲ್ಲಿ ಇದು ವರ್ಷ ಎಲ್ಲೂ ಕರಗೋಯ್ತು, ನೀನು ಭೂಲೋಕಕ್ಕೆ ಹೋಗಿ ಬೀಳ್ತೀಯ ಅಂದ. ತಕ್ಷಣ ಯಯಾತಿ ಕೆಳಗೆ ಬೀಳೋಕೆ ಶುರು ಮಾಡಿದ. ಇಂದ್ರನ ಯಯಾತಿ ಕೂಕ್ಕೊಂಡ, ಇಂದ್ರ ದಯವಿಟ್ಟು ದಯವಿಟ್ಟು ಹೇಗಾದ್ರೂ ಮಾಡಿ ನಾನು ಉಳಿಸು. ಇಂದ್ರ ಹೇಳಿದ, ನಿನ್ನ ಉಳಿಸೋ ಶಕ್ತಿ ನನಗಿಲ್ಲಪ್ಪ, ಆದರೆ ನೀನು ಎಲ್ಲಿ ಬೀಳಬೇಕು ಅಂತೀಯೋ ಅದನ್ನು ಅಲ್ಲಿ ಬೀಳಿಸುವಂಥ ಅಧಿಕಾರ ನನಗಿದೆ, ಎಲ್ಲಿ ಬೀಳ್ಬೇಕಂತ ಹೇಳು ಅಂದ. ಯಯಾತಿ ಹೇಳುವಂಥ ಮಾತು ಸ್ನೇಹಿತರೆ, ಹಾಗಾದರೆ ನಾನು ಬೀಳಿಸೋದೇ ಆದರೆ ಇಂದ್ರ ದಯವಿಟ್ಟು ನನ್ನ ಸಜ್ಜನರ ಮಧ್ಯೆ ಬೀಳಿಸಪ್ಪ, ಹಾಗಾದರೂ ನಾನು ಅವರಿಂದ ವಿನಯ ಕಲಿತು ಪುಣ್ಯ ಸಂಪಾದನೆ ಮಾಡಿ ಮರಳಿ ಬರ್ತೇನೆ ಅಂದ. ಅವನು ಬಿದ್ದದ್ದು ಎಲ್ಲಿ ಗೊತ್ತಾ? ಆತ ಬಿದ್ದದ್ದು ತನ್ನ ಮಗಳು ಮಾಧವಿ ಅಂತ ಇದ್ಲು. ಆಕೆ ಮಕ್ಕಳು ಮಾಡ್ತಿದ್ದಂಥ ವಾಜಪೇಯಿ ಯಾಗದ ಸ್ಥಳದಲ್ಲಿ. ಮುಂದೆ ಎಷ್ಟೋ ವರ್ಷ ಇದ್ದು ಪುಣ್ಯ ಸಂಗ್ರಹಣ ಮಾಡಿ ಸ್ವರ್ಗಕ್ಕೆ ಹೋದನಂತೆ. ಈ ಕಥೆಯಲ್ಲಿ ಎಷ್ಟು ಸಂದೇಶ ಇದ್ದಾವಲ್ಲ. ಒಂದು,
ಭೋಗವನ್ನು ಭೋಗದಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಸಾಧನೆ ಮಾಡಿದರೂ ಕೂಡ ಅಹಂಕಾರ ಆ ಸಾಧನೆಯನ್ನು ನುಂಗಿ ಹಾಕ್ತದೆ. ಎರಡನೇದು. ಮೂರನೇದು, ನಮ್ಮಲ್ಲಿ ವಿನಯವನ್ನು ಜ್ಞಾನವನ್ನು ತರೋದು ಸಜ್ಜನರ ಸಹವಾಸ ಮಾತ್ರ. ಆದ್ದರಿಂದ ನನ್ನ ಮನಸ್ಸು ಆ ಕಡೆ ಹೋಗಬೇಕಾದ್ರೆ ಸಜ್ಜನರ ಸಹವಾಸವನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ, ಬೇರೆ ದಾರಿ ಇಲ್ಲ ನಮಗೆ.